ಹಾಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ ಒಂದು ಮೂರ್ನಾಲ್ಕು ದಿನದಿಂದ ಅಂದ್ರೆ ಇವಾಗ, ಬಟ್ ಬಿಗ್ ಬಾಸ್ ಆದಾಗಿಂತನೂ ಸುದ್ದಿನಲ್ಲೇ ಇದ್ದೀರಾ. ಹೌದು. ಈಗ ರೀಸೆಂಟ್ ಆಗಿ ಒಂದ್ ಮೂರ್ನಾಲ್ಕು ದಿನದಿಂದ ಟ್ರಾಲ್ ಆಗ್ತಾ ಇದ್ದೀರಾ. ಆಕ್ಚುಲ್ ಆಗಿ ಆ ಒಂದು ಸಾವು ಹೊರಟಿರ್ತೀರಾ, ಆ ಟೈಮ್ ನಲ್ಲಿ ಕನ್ನಡಕ ಹಾಗೆ ಮುಖದಲ್ಲಿ ಮಾಸ್ಕ್ ಇರುತ್ತೆ. ಹ್ಮ್. ಅದು ನೀವೇ ಆ ಒಂದು ಸನ್ನಿವೇಶನ ಸಂಕ್ಷಿಪ್ತವಾಗಿ ವಿವರಿಸಿ. ಆ, ನಮಗೆ ಈಗ ಕಲಾವಿದ ಅಂತಲ್ಲ, ಹ್ಮ್. ಈಗ ಈ ಟ್ರಾಲ್ ಪೇಜಸ್ ಹ್ಮ್. ಆಗಲಿ ಅಥವಾ ಈ ಬ್ಯಾಡ್ ಕಮೆಂಟ್ಸ್ ಆಗಲಿ, ಇದೇನು ನಮಗೆ ಹೊಸ್ತಲ್ಲ. ಹ್ಮ್. ಯಾಕಂದ್ರೆ ಈ ಇದು ಏನು ಕಲ್ಲುಗಳು, ಇವರೆಲ್ಲ ಈ ಬ್ಯಾಡ್ ಕಮೆಂಟ್ಸ್ ಇದು ಹ್ಮ್. ಬೇಕು, ಜೀವನದಲ್ಲಿ ಬೇಕು. ಮತ್ತೆ ಇದೇನು ಕಲ್ಲೆಸ್ತಿದ್ದಾರೆ, ಆ ಕಲ್ಗಳಲ್ಲೇ ನಾವು ಇವತ್ತು ಕೋಟೆ ಕಟ್ಟಿ ಬ್ರ್ಯಾಂಡ್ ಆಗಿರೋದು ಹ್ಮ್. ಒಂದು. ಮತ್ತೆ ನಾನು ಏನು ಮಾಡಿಲ್ಲ, ಇನ್ನು ನನ್ನ ಸಾಧನೆ ಅನ್ನೋದು ಒಂದು ಮೊದಲನೇ ಹೆಜ್ಜೆನೂ ನಾನು ಇಟ್ಟಿಲ್ಲ. ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ವಿರಾಟ್ ಕೊಹ್ಲಿ, ನಮ್ಮ ಮೋದಿಜಿ ಅವರು, ಹೌದು. ಮತ್ತೆ ಹಲವಾರು ನಮ್ಮ ನಾಯಕರುಗಳು ಯಾರಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ಇವರು. ಕೆಲವರಿಗೆ ಇದು ಊಟ, ನಾವು ಹಾಕ್ತಿರೋ ಊಟ, ಟ್ರಾಲ್. ಟ್ರೋಲ್ ಅನ್ನೋದು ಆ ಹ್ಮ್. ಲೈಕಿಂಗ್ಸ್ಗಾಗಲಿ ಅಥವಾ ಕಮೆಂಟ್ಸ್ಗಾಗಲಿ, ಕೆಲವ್ರಿಗೆ ಊಟ ನಾವು, ಅದೊಂದು ಸಂತೋಷ ಇದೆ ಇಂಥವ್ರಿಗೆ ಊಟ ಹಾಕ್ತಾ ಇದೀವಿ ಅಂತ. ಇನ್ನು ಕೆಲವ್ರಿಗೆ ಏನು ಅಂತಂದ್ರೆ ಈ ಸೈಕಲಾಜಿಕಲಿ ಈ ಸ್ಯಾಡಿಸಮ್ ಒಂದು ಒಂದು ಹ್ಮ್. ಬರುತ್ತೆ, ಮಾನಸಿಕ. ಇದು ಏನಾಗುತ್ತೆ ಅಂತಂದ್ರೆ ತಾನೇನು ಆಗಕ್ಕಾಗ್ದಿರೋದು ಹ್ಮ್. ತನ್ನ ಜೀವನದಲ್ಲಿ ಅದು ಯಾರಾದರೂ ಬೇರೆಯವರಾದಾಗ, ತನಗಾಗದಿದ್ದಾಗ ಅದನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಒಂದು ಬ್ಯಾಡ್ ಪ್ರತಿಕ್ರಿಯೆ ಕೊಟ್ಟಾಗ, ಅದಕ್ಕೆ ಕೆಟ್ಟ ಕಮೆಂಟ್ಸ್, ಕೆಲವರು ಆ ಸ್ಯಾಡಿಸಮ್, ಆ ಮನಸ್ಥಿತಿ ಇದೆ, ಅದು ಸ್ಯಾಟಿಸ್ಫೈ ಆಗುತ್ತೆ ಅವ್ರಿಗೆ. ಸೊ ನಾವು ಹೇಗೆ ತೆಗೋತೀವಿ ಅಂತಂದರೆ, ಒಂದು 8,000 9,000 ಜನ ನಮ್ಮನ್ನು ಪ್ರೀತಿ ಮಾಡಿದಾಗ, ಇಂಥದ್ದೊಂದು 15 ಕ್ರಿಮಿಗಳು ಹೌದು. ಈ ರೀತಿ ಇದ್ದಾಗ ನಮ್ದೆಲ್ಲೋ ದೃಷ್ಟಿ ತೆಗಿತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಇವತ್ತು ಪ್ರಚಲಿತದಲ್ಲಿ ಬಹಳ ಕಡಿಮೆ ನಿಮಗೆ, ನೀವು ಯಾವುದೋ ಒಂದು ಇದರಲ್ಲಿ ಮುಂಚಿನ ಕಾಲದಲ್ಲಿತ್ತು, ಈಗ ಯಾರಾದರೂ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ವಾವ್, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಒಂದು ಮಾದರಿಯಾಗಿ ಮಾರ್ಗದರ್ಶನ ಆಗಿ ನೋಡ್ತಾ ಇದ್ರು. ಇವತ್ತಿದ್ದು ಚೇಂಜ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಅವ್ರನ್ನ ಇನ್ಸಲ್ಟ್ ಮಾಡೋದು, ಅವ್ರಿಗೆ ನಿಂದನೆ ಹ್ಮ್. ಮಾಡೋದ್ರಲ್ಲಿ ಪ್ಲೆಷರ್ ಸಿಗ್ತದೆ. ಸೊ ಅವ್ರವರ ಮನಸ್ಥಿತಿ ಒಂದು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಮೊನ್ನೆ ನಮ್ಮ ದಿಲೀಪ್. ಆತ್ಮೀಯ ಹೌದು. ಸ್ನೇಹಿತರು ದಿಲೀಪ್ ಅವರು ಸುಮಾರು ಸರ್ತಿ ಅವರ ಪ್ರೊಜೆಕ್ಟಿಗೆ ನನ್ನನ್ನು ಕೇಳಿದರು. ಅವರು ದಿಲೀಪ್ ಅವರು ಅತ್ಯುತ್ತಮ ನಟ ಮತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಕೂಡ ನಿರ್ಮಾಪಕರು. ಹೌದು. ಆಗಿದ್ರು. ಇವತ್ತು ಗೊತ್ತು, ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಿಗೆ ಹ್ಮ್. ಹೋಗೋದು ಸ್ವಲ್ಪ ಕಷ್ಟ. ಯಾಕಂದರೆ ನಮ್ಮನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಮತ್ತು ಬಿಗ್ ಬಾಸಿನ ಅನುಭವಗಳನ್ನು ಹ್ಮ್. ಕೇಳೋದಕ್ಕೆ ಜನಗಳು ಕವರ್ ಮಾಡ್ಕೊಳ್ತಾರೆ. ಹ್ಮ್. ಸೊ ಅಲ್ಲಿ ಇನ್ಸಿಡೆಂಟ್ ಏನಂತ ಅಂದರೆ, ಅಲ್ಲಿ ಪೊಲೀಸ್ ಅವರಿದ್ದರು, ಅಲ್ಲಿ ತುಂಬ ಕ್ರೌಡ್ ಆಗಿತ್ತು, ಮತ್ತು ವೆಹಿಕಲ್ಸ್ಗಳನ್ನು ಭಾಳ ದೂರ, ಆಲ್ರೆಡಿ ತುಂಬ ವೆಹಿಕಲ್ಸ್ ಪಾರ್ಕ್ ಆಗಿತ್ತು, ತುಂಬ ದೂರ ನಾವು ನಿಲ್ಲಿಸ್ಬೇಕಾಗಿತ್ತು. ಸೊ ವೆಹಿಕಲ್ನ ನಿಲ್ಲಿಸಿ ಬರಬೇಕು ಅಂತಂದರೆ ನನಗೆ ಆಲ್ರೆಡಿ ಗೊತ್ತೀಗ ನನ್ನನ್ನು ನೋಡಿದ್ರೆ ಜನಗಳಲ್ಲಿ ಕವರ್ ಮಾಡ್ತಾರೆ. ಹ್ಮ್. ಸೊ ನಾನು ಮಾಸ್ಕ್ ಮತ್ತು ಗ್ಲಾಸ್ ಕವರ್ ಮಾಡಿಕೊಂಡು ಸೈಡಲ್ಲಿ ಬಂದೆ. ನಾನು ಐ ವಾಸ್ ಕಮಿಂಗ್. ಮತ್ತು ಯಾವಾಗ ಎಂಟ್ರಾದೆ, ಅಲ್ಲಿ ಸುಮಾರು ನಮ್ಮ ಇಂಡಸ್ಟ್ರಿಯ ಗಣ್ಯರೆಲ್ಲ ಇದ್ರಲ್ಲಿ. ಹ್ಮ್. ತುಂಬ ನನ್ನ ನೋಡಿದ ತಕ್ಷಣ ಧ್ರುವ್, ಓಕೆ ಸರ್, ನಮಸ್ತೆ ನಮಸ್ತೆ ಅಂತ ಎಲ್ರಿಗೂ ನಮ್ಮ ಏನು ಗೆಸ್ಚರ್ ಇದೆ ಅದನ್ನು ಕೊಟ್ಟು, ನಾನು ಅವ್ರನ್ನ ಬಾಡಿನ ನೋಡಬೇಕು ಅಂತ ಏನು ಮಾಡಿದೆ, ಮಾಸ್ಕ್ನ ತೆಗೆದು ಗ್ಲಾಸ್ನ ಮೇಲ್ ಮಾಡಿ ಅದನ್ನ ನೋಡಿ ಆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೈ ಮುಗಿದು ಬಂದೆ. ಹ್ಮ್. ಸೊ ಈಗ ಗೊತ್ತು, ನಾವು ಬಿಗ್ ಬಾಸ್ ಅವರು ಹೈಲೈಟ್ ಅದನ್ನು ಕೆಲವು ಸೇಮ್ ನೀವು ಹೇಳಿರೋ ಹಾಗೆ ದ ಗ್ರೇಟ್ ಟ್ರೋಲರ್ಸ್, ಹ್ಮ್. ಮತ್ತು ಈಗ PR ಮಾಫಿಯಾ, ಈ PR ಮಾಫಿಯಾದ ಅಡಿಯಲ್ಲಿ ಇವತ್ತು ಏನಾಗಿದೆ ಅಂತ, ಕೆಲವು ಇವ್ರು ಇದ್ದಾರೆ, ಮೀಮ್ಸ್ ಮತ್ತು ಟ್ರೋಲ್ ಹ್ಮ್. ಪೇಜಸ್ಗಳು ಇರ್ತಾರೆ, ಒಂದು 70-80 ಜನ. ಹ್ಮ್. ಇವ್ರದ್ದು ಕೆಲಸನೇ ಇದು. ಇವ್ರಿಗೆ ಈಗ ದುಡ್ಡು ಕೊಟ್ರೆ ನನ್ನನ್ನು ಪ್ರಮೋಟ್ ಮಾಡ್ತಾರೆ, ಹ್ಮ್. ಇಲ್ಲ ಅಂತಂದರೆ ನಮ್ಮನ್ನು ಎಷ್ಟು ಅವ್ರಿಗೆ ಬೇಕಾದವ್ರನ್ನ ಪ್ರಮೋಟ್ ಮಾಡಿ ನಮ್ಮನ್ನು ಹೇಗೆ ಬ್ಯಾಡ್ ನೇಮ್. ಸೊ ಇಟ್ ಈಸ್ ನೈಸ್, ಒನ್ ವೇ ಪ್ರಮೋಷನ್ ಇದು. ವಿ ಡೋಂಟ್ ಕೇರ್. ಆ್ಯಂಡ್ ನನ್ನಂಥವ್ನಂತೂ ಚಿಕ್ಕದ್ರಿಂದ ಬೆಲ್ಟ್ ದೊಣ್ಣೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೊಡೆತ ತಿಂದು ಬೆಳೆದಿರೋ ನಾನು. ಆ್ಯಂಡ್ ಈ 10 ವರ್ಷದಲ್ಲಿ ನಾವು ಇದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು. ಬಂದಿರೋದು. ನಮಗೇನು ಹೊಸ್ತು ಅಂತ ಅನ್ಸಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಾದರ್ ಮಿ. ಅಂದ್ರೆ ಅಲ್ಲಿ ಒಂದು ಟ್ರಾಲ್ ಆಗಿದ್ದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನೀವು ನಗಾಡಿದ್ರಿ ಅಂತ. ಸೊ ನೀವು ನಗಾಡಿದ್ರಾ? ಯಾರಂತ ಅಲ್ಲಿ ಹೋಗ್ಬಿಟ್ಟು ನಗಾಡಕ್ಕೆ, ಅಲ್ಲಿ ಏನು ಯಾವ ಹೌದು. ಇದು, ಅಲ್ಲಿ ಹ್ಮ್. ಯಾರು ನಗಾಡ್ತಾರೆ? ಬಟ್ ಈಗ ನಮ್ಮ ಪರಿಚಯ ಇದ್ದವರೊಂದು ಮುಂದ್ಗಡೆ ಬಂದು ನಮಗೆ ಒಂದು ಹ್ಮ್. ಆತ್ಮೀಯವಾಗಿ ಇದು ಮಾಡಿದಾಗ, ಯಾರಾದ್ರಾಗ್ಲಿ ನಮಸ್ತೆ ಅಂತ ಒಂದು ನಾವು ಹೌದು. ಹೇಳಬೇಕಾದ್ರೆ ಒಂದು ಆಟೋಮೆಟಿಕ್ ಬರುತ್ತೆ ಅದು. ಬರುತ್ತೆ. ನಮಸ್ತೆ ಹಿಂಗೆ ಹೇಳ್ತಾರೆ. ನಮ್ಮ ಪರಿಚಯದವ್ರು ಬಂದ ತಕ್ಷಣ, ಹೌದು, ಸಾವಿನ ಮನೆ ಗೊತ್ತು. ಹ್ಮ್.
ಆ, ಹಾಗಂತ ನಮಗೆ ನಾವು ಇಂಡಸ್ಟ್ರಿ ಅವರೆಲ್ಲ ಬಂದಾಗ ಹೌದು ಸರ್ ಹೀಗಾಯ್ತಲ್ಲ ಆಗ್ಬಾರ್ದಿತ್ತು ಅನ್ನೋದು ಅದೊಂದು ಇದ್ದೇ ಇರುತ್ತೆ. ಬಟ್ ಇವ್ರಿಗೆಲ್ಲ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ? ಅಂಡ್ ಐ ಡೋಂಟ್ ಥಿಂಕ್ ಸೊ ಹ್ಯಾವ್ ಮತ್ತೆ ಟು ಅದೊಂದು ಎಕ್ಸ್ಪ್ಲೈನ್. ಕಾಮನ್ ಸೆನ್ಸ್ ಅಲ್ವಾ? ಅಂಡ್ ಇಟ್ ಇಸ್ ಕಾಮನ್ ಸೆನ್ಸ್. ಅಂಡ್ ಇಟ್ ಇಸ್ ಕಾಮನ್ ಸೆನ್ಸ್. ಇವತ್ತು ಇಂಥ ಪರಿಸ್ಥಿತಿ ಇದೆ. ಇವತ್ತು ಇದನ್ನ ನಮ್ಮ ಲೀಡರ್ಸ್ಗಳಿಗೇನೆ ನಾವು ಹೇಳಬೇಕು. ಒಂದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಏನಕ್ಕೆ ಡೆವಲಪ್ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ. ಹ್ಮ್. ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗಳು ಏನಿದೆ, ಏನಾಗುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಉನ್ನತ ಮಟ್ಟದ ಎಜುಕೇಶನ್ಗಳು ಬಹಳ ಕಡಿಮೆ ಇವತ್ತು ಸಿಗ್ತಾ ಇರೋದು. ಹೌದು. ಅಂಡ್ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ಗಳಿಗೆ ಡೊನೇಷನ್ಗಳು. ಹ್ಮ್. ಇಂಥ ಅವಿದ್ಯಾವಂತರ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಮತ್ತೆ ಮಲ್ಟಿಮೀಡಿಯಾ ಫೋನ್ ಸಿಕ್ಕಿದಾಗ ಇದನ್ನೆಲ್ಲ ನಾವು ಎನ್ಕೌಂಟರ್ ಮಾಡಲೇಬೇಕು. ಅಂಡ್ ನಾವು ಬಿಡಿ ಮೇಡಮ್, ಸಿದ್ದರಾಮಯ್ಯ ಸಾಹೇಬ್ರ ಬಿಡಲ್ಲ, ಡಿ ಕೆ ಸಾಹೇಬ್ರನ್ನ ಬಿಡಲ್ಲ, ಸುದೀಪ್ ಅವ್ರನ್ನ ಬಿಡಲ್ಲ, ದರ್ಶನ್ ಅವ್ರನ್ನ ಬಿಡಲ್ಲ, ಅಂತಂತ ಸೀನಿಯರ್ ಆಕ್ಟರ್ಸ್ಗಳನ್ನ ಬಿಡಲ್ಲ. ಇನ್ ನಾವ್ ಯಾವ ಲೆಕ್ಕ? ಮತ್ ಏನ್ ಸಿಗುತ್ತೆ ಇದರಿಂದ ಅಂತ? ಏನಿಲ್ಲ, ನಾನು ಅದೇ ಹೇಳಿದ್ದು, ಆ ಸೈಕಾಲಜಿ ಪ್ರಕಾರ ಸ್ಯಾಡಿಸಮ್ ಮನಸ್ಥಿತಿಗೆ ನಾನು ಆಗದೆ ಇರೋದು ಬೇರೆಯವ್ರನ್ನ ನೋಡಿದಾಗ ಅವ್ರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಮತ್ ಈಗ ಇನ್ ಹೇಳ್ತೀನಿ ಕೇಳಿ. ಈಗ ನೀವು ನಾನು ಈಗ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಸುಂದರವಾಗಿರೋ ಗ್ಲಾಸ್ ನ ನೋಡ್ತೀವಿ. ಹ್ಮ್. ನಿಮಗೇನ್ ಅನ್ಸುತ್ತೆ? ವಾವ್, ಚೆನ್ನಾಗಿ. ನಾನೊಂದು ಬಿಲ್ಡಿಂಗ್ ಕಟ್ಸಿದ್ರೆ ಇಂಥದ್ದೊಂದು ಗ್ಲಾಸ್ ಹಾಕ್ಬೇಕು ಅಂತ ಹೌದು. ಅನ್ಸುತ್ತೆ. ಹ್ಮ್. ಇನ್ನು ಕೆಲವ್ರಿಗೆ ಏನ್ ಅನ್ಸುತ್ತೆ? ಕಲ್ಲು ಕಲ್ಲು ಹೊಡೆಯೋಣ. ಹೊಡೆಯೋಣ. ಹ್ಮ್. ಯು ಗಾಟ್ ಇಟ್. ಹ್ಮ್. ಸೊ ಇದು ಸೈಕಾಲಜಿ. ಯು ಕಾಂಟ್ ಡೂ ಇಟ್. ಆಮೇಲೆ ಇದಕ್ಕೆ ಉತ್ತರ ಕೊಡ್ತಾ ಹೋಗ್ಬಾರ್ದು. ನಂದೇನಿದೆ ಸಾಧನೆ, ಮತ್ತೆ ನನ್ನನ್ನೇ ಇಷ್ಟಪಟ್ಟಿರೋರು ಯಾರಿದ್ದಾರೆ, ಅವ್ರು ನನ್ನಿಂದ ಏನು, ಸಮಾಜಕ್ಕೆ ನನ್ನಿಂದ ಏನು ಕೊಡಬೇಕು ಅದನ್ನ ನಾವು ಕೊಡ್ತಾ ಹೋಗ್ಬೇಕು. ಮತ್ತೆ ಮತ್ತೆ ಅಂಡ್ ಇನ್ನೊಂದು ವಿಚಾರ ಹೇಳ್ಬೇಕು. ನಾನು ನಿಮಗೆ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ. ನಾನು ಕೆಲವ್ರನ್ನ ವೈಯಕ್ತಿಕವಾಗಿ ರೀಚ್ ಆದೆ. ಹ್ಮ್. ಅದೇ ಏನು troll ಸಿಕ್ತು? ಮಾಡೋರ್ನ? ಟ್ರೋಲ್ ಓಕೆ, ಮಾಡಿರೋರ್ನ ಓಕೆ. ಮತ್ತೆ ಹಾ. ಬ್ಯಾಡ್ ಕಮೆಂಟ್ಸ್ ಹ್ಮ್, ಹ್ಮ್, ಮಾಡಿರೋರ್ನ ಹ್ಮ್. ನಾನು ವೈಯಕ್ತಿಕವಾಗಿ ರೀಚ್ ಹ್ಮ್. ಆದೆ. ನಮಸ್ತೆ, ನಿಮ್ಮ ಈ ಟ್ರೋಲ್ ಏನು ಮಾಡಿದ್ರಿ, ನನಗೆ ಖುಷಿ ಆಯ್ತು. ಮತ್ತೆ ಬ್ಯಾಡ್ ಕಮೆಂಟ್ಸ್ ಅವ್ರಿಗೆ ಮಾಡಿದೆ. ಆಕ್ಚುಲಿ ದೇ ಆರ್ ನಾಟ್ ಬ್ಯಾಡ್. ಹ್ಮ್. ಸಾರಿ ಅಣ್ಣ, ಅದು ಬೇರೆದ್ರಲ್ಲಿ ನೋಡ್ಬಿಟ್ಟು ನಾವು ಮಾಡ್ಬಿಟ್ವಿ, Copy ಸಾರಿ ಮಾಡಿದ್ವಿ. ಈಗಲೇ ಡಿಲೀಟ್ ಮಾಡ್ಬಿಡ್ತೀನಿ. ಹಾ. ಬ್ಯಾಡ್ ಕಮೆಂಟ್ಸ್ ಅವ್ರದ್ದು ನಾನು ಮಾಡಿದೆ. ಹ್ಮ್. ಇಲ್ಲ ಸರ್, ನಿಮಗೆ ಹರ್ಟ್ ಮಾಡಬೇಕು ಅಂತ ಅಲ್ಲ, ಹ್ಮ್. ಆ, ಆ, ಏನೋ ಮಾಡ್ಬಿಟ್ಟೆ ಅಣ್ಣ, ತಪ್ಪಾಯ್ತಣ್ಣ, ಸಾರಿ ಅಣ್ಣ, ನಿಮ್ ನಂಬರ್ ಕೊಡಿ ಅಣ್ಣ, ಮಾತಾಡ್ಸ್ಬೇಕು. ಆಕ್ಚುಲಿ ದೇ ಆರ್ ವೆರಿ ಸ್ವೀಟ್. ನಾನು ಇದನ್ನ ಹ್ಮ್. ನಿಮಗೆ ತೋರಿಸ್ತೀನಿ ಈಗ. ಓಕೆ. ಓಕೆ, ಇದು ನೆನ್ನೆ ಮೊನ್ನೆ ಆಗಿರೋದು, ಹ್ಮ್, ರೀಸೆಂಟ್. ನಾನು ತೋರಿಸ್ತೀನಿ. ಹ್ಮ್. ಕೆಲವರು ಎಷ್ಟು ದೇ ಆರ್ ಆಕ್ಚುಲಿ ಗುಡ್, ಕೆಲವರು ತುಂಬಾ ಒಳ್ಳೆಯವರು ಅಂದ್ರೆ ಅದ್ರಲ್ಲಿ. ಒಬ್ರದ್ ನೋಡಿ ಇನ್ನೊಬ್ರು ಕಾಪಿ ಮಾಡ್ತಿದ್ದಾರೆ. ಸುಮ್ನೆ ನಾನೊಂದು ಅವ್ರೊಂದು Okay, ಹಾ. ಹಾಕಿದ್ದಾರೆ, ನಾನೊಂದು ಹಾಕ್ತೀನಿ. ರೀಚ್ ಆಗ್ಲಿ. ಆ, ಎಲ್ಲಿವರೆಗೆ ಅಂತಂದ್ರೆ ಈಗ ಹ್ಮ್. ಕಮೆಂಟ್ ಅಲ್ಲಿ ನೀವು ಹಾಕ್ತಿರಿ ಗೊತ್ತಾ, ಹ್ಮ್. ಅದ್ರ ಪಕ್ಕದಲ್ಲಿ ಒಂದು 200 ಜನ ಅವ್ರು ಕಮೆಂಟ್ ಮಾಡಿರೋದಕ್ಕೆ ಲೈಕ್ ಲೈಕ್ ಮಾಡ್ತಾರೆ ಮಾಡ್ತಾರೆ. ಗೊತ್ತಾ. ಹಾ. ಅದೇ ಏನೋ ಒಂಥರ ಖುಷಿ ಅವ್ರಿಗೆ ಹ್ಮ್, ಹ್ಮ್. ಗೊತ್ತಾ. ಇಷ್ಟಾದ್ರೂ ನನಗೆ ಬಂತಲ್ಲ ಲೈಕಿಂಗ್. ಇವತ್ತು ಎಲ್ರಿಗೂ ಫೇಮಸ್ ಆಗ್ಬೇಕು ಪಲ್ಲವಿ ಹೌದು. ಅವರೇ, ಹ್ಮ್. ಎಲ್ರಿಗೂ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಅಂಡ್ ಕೆಲವು ಕ್ಷೇತ್ರದಲ್ಲಿ ನೀವು ಅಭ್ಯಾಸ ಮಾಡಿ ಒಂದಿಷ್ಟು ವರ್ಷ ತಪಸ್ಸು ಮಾಡಿ ಅದು ಸಾಧನೆ ಮಾಡೋದಕ್ಕೆ ಬಹಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಇವತ್ತು ಮುಂಚೆ ತರ ಅಲ್ಲ, ಇವತ್ತು ಎಲ್ಲ ಮಕ್ಕಳು ಸಾಧಕರೇ, ಬಿಕಾಸ್ ಹೌದು. ಅಷ್ಟು ಟ್ಯಾಲೆಂಟ್ಸ್ ಇದ್ದಾರೆ Talents ಇದೆ. ಇವತ್ತು. ಅಂಡ್ ಇಟ್ ಇಸ್ ಸೋ ನೈಸ್ ಟು ಸಿ ಎವ್ರಿಬಡಿ ಇಸ್ ಟ್ಯಾಲೆಂಟೆಡ್. ಬಟ್ ಈಗ ನಾನ್ ಫೇಮಸ್ ಆಗ್ಬೇಕು, ಲೈಕ್ ಅನ್ಬೇಕಂತ ಈಸಿ ವೇ ಯಾವ್ದು ಗೊತ್ತಾ? ಒಬ್ಬ ಸಾಧಕನ್ಗೆ ಈ ರೀತಿ ಏನೋ ಟ್ರೋಲ್ ಮಾಡ್ಬಿಡೋದು ಮಾಡೋದು. ಓವರ್ ನೈಟ್. ಯಾಕಂದ್ರೆ ಇಂಥವ್ರು ಇರ್ತಾರೆ, ಇಂಥ ಮನಸ್ಥಿತಿ ಅವರು, ಅವರೆಲ್ಲ ಲೈಕ್ ಮಾಡಿದಾಗ ಅವನಿಗೇನೋ ಖುಷಿ, ಖುಷಿ ಸಾಧನೆ ಆಗುತ್ತೆ. ಮಾಡಿರೋದು. ಸೊ ಇಟ್ ಈಸ್ ಅಗೇನ್, ನಾನು ಈಗ ನಿಮಗೆ ಉದಾಹರಣೆ ಕೊಟ್ಟಾಗೆ, ಇಟ್ಸ್ ಸೈಕಲಾಜಿಕಲ್ ಡಿಫೆಕ್ಟ್. ದೇ ಆರ್ ಆಲ್ ಆಂಟಿ ಸೋಷಿಯಲ್. ಈಗ ನಾವು ಹೇಳ್ತೀವಿ, ಕೆಲವ್ರಿಗೆ ಒಂದು ಸುಂದರವಾದ ಸಿಟಿ ಕಟ್ಟಣ ಅಂತ ಅನ್ಸುತ್ತೆ, ಹ್ಮ್. ಕೆಲವ್ರಿಗೆ ಟೆರರಿಸ್ಟ್ಗಳಿಗೆ ಅದೇ ಸಿಟಿಗೆ ಬಾಂಬ್ ಬಿಡೋಣ ಅಂತ ಅನ್ಸುತ್ತೆ. ಹೌದು. ಇಟ್ಸ್ ಅ ಸೈಕಾಲಜಿ. ಸೊ ಇವೆಲ್ಲ ಸ್ಟಾರ್ಟ್ ಆಗೋದು ಹಾಗೆ. ಸೊ ವಿ ಬೀಯಿಂಗ್ ಎಜುಕೇಟೆಡ್, ಇದನ್ನ ಸೈಡಲ್ಲಿ ಇಟ್ಟು ನಮ್ಮ ಸಿಸ್ಟಮೇ ಆಗಿದೆ. ನಮ್ಮ ಯಾರು ಕಾನೂನು ಇದ್ರ ಬಗ್ಗೆ ಏನ್ ಮಾಡ್ತಾರೆ. ಈಗ ಪೊಲೀಸ್ ಅವ್ರಿಗೆ ನಾವು ಹೇಳಿದ್ರು ಏನಿಲ್ಲ ಸರ್, ಕಂಪ್ಲೇಂಟ್ ಕೊಡಿ, ನೋಡ್ತೀವಿ. ಈಗ ನಾನೊಂದು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಹ್ಮ್. ನಾನು ಬಿಗ್ ಬಾಸ್ ಅಲ್ಲಿ ಒಂದು ಶೇರ್ ಮಾಡ್ಕೊಂಡಿದ್ದೆ, ನನ್ನ ಬೈಕ್ ಕಳೆದು ಹೋಗಿದೆ. ಹ್ಮ್. ನನ್ನ ತಂದೆ, ನಾನು ಅದನ್ನ ತುಂಬಾ ಆಸೆ ಪಟ್ಟಿದ್ದಂತ ಬೈಕ್ ಅದು. ಹ್ಮ್. ಯಾಕಂದ್ರೆ ಆ ಟೈಮಲ್ಲಿ ಆ ಬೈಕ್ ಒಂದು ಬಹಳ ದೊಡ್ಡ ವಿಷಯ. ಹ್ಮ್. ಆ ಬೈಕ್ ಪಲ್ಸರ್ 150cc ವಿತ್ ಅಲಾಯ್ ವೀಲ್ಸ್, ಅದು ಬಂದಿದ್ದು 2005 ಅಲ್ಲಿ. ಇದು ನಾನು ಅದನ್ನ ಪೇಪರ್ ಕಟ್ ಮಾಡಿ ನನ್ನ ಮ್ಯಾನಿಫೆಸ್ಟ್ ತರ ನನ್ನ ಬುಕ್ಕಲ್ಲಿ ಹ್ಮ್. ಆ ಪೇಪರಲ್ಲಿ ಬಂದಾಗ, ಆಗ ಹ್ಮ್. ಮೊಬೈಲ್ಸ್ ಎಲ್ಲ ಇರ್ಲಿಲ್ಲ ನಮ್ಮ ಹೌದು. ಹತ್ರ. ಹ್ಮ್. ಪೇಪರಲ್ಲಿ ಬಂದಾಗ, ಮ್ಯಾಗ್ಝಿನ್ ಅಲ್ಲಿ ಬಂದಾಗ ಕಟ್ ಮಾಡಿ ಕಬರ್ಡ್ ಅಲ್ಲಿ ನನ್ನ ಬುಕ್ಸ್ ಅಲ್ಲೆಲ್ಲ ಅಂಟಿಸಿಡ್ತಾ ಇದ್ದೆ, ಆ ಬೈಕ್ ಹ್ಮ್. ನನಗೆ ಬೇಕು ಅಂತ. ಮತ್ತೆ ತಂದೆ ಹತ್ರ ಹೇಳ್ತಿದ್ದೆ, ಮತ್ತೆ ತಂದೆ ಜೊತೆ ಎಲ್ಲಿ ಹೋಗ್ಬೇಕಾದ್ರೂ ನಾನು ಆ ಬೈಕ್ನ ತೋರಿಸ್ತಾ ಇದ್ದೆ ಅವ್ರ ಹತ್ರ. ಹ್ಮ್. ಡ್ಯಾಡಿ ಆ ಬೈಕು, Right. ಕೇಳೋಕ್ಕೂ ಭಯ, ಹ್ಮ್. ಬೈಕು ಅಂತ. ಯು ವಿಲ್ ನಾಟ್ ಬಿಲೀವ್, ನನ್ನ ಡ್ಯಾಡಿ ಒಂದು ಮಾತು ಹೇಳಿದ್ರು, ನೀನು ಸೆಕೆಂಡ್ PUC ಅಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಎಲ್ಲ ತಂದ್ರೆ ನಾನು ತರ್ತೀನಿ ಅಂತ. ಎಕ್ಸಾಮ್ ಇನ್ನು ಕಂಪ್ಲೀಟ್ ಆಗಕ್ ಹ್ಮ್. ಮುಂಚೆನೆ, ಯು ವಿಲ್ ನಾಟ್ ಬಿಲೀವ್, ಮೈ ಫಾದರ್ ಬಾಟ್ ದಟ್ ಬೈಕ್.
ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಕಂಪ್ಲೀಟ್ ಆಗಿರ್ಲಿಲ್ಲ. ಆಗಿಲ್ಲ ಓಕೆ. ಆಯ್ತಾ. ಇನ್ನು ಎಕ್ಸಾಮ್ ಶುರು ಆಗ್ಬೇಕು, ಸ್ಟಡಿ ಹ್ಮ್. ಹಾಲಿಡೇಸ್ ಅಂತ ಇತ್ತು. ಹ್ಮ್. ಆ ಹಾಲಿಡೇಸ್ ಅಲ್ಲಿ ಅವರೇ ಬ್ಯಾಂಗ್ಳೂರ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಕಲರ್ ಹ್ಮ್. ನನಗೆ ಯಾವ್ದು ಇಷ್ಟ ಆ ಬೈಕ್ನ ಅಲ್ಲಿಂದ ಪರ್ಚೇಸ್ ಮಾಡಿ ಓಡಿಸ್ಕೊಂಡು ಬಂದು ಹ್ಮ್. ಬೆಳಿಗ್ಗೆ ಹಿ ಪಾರ್ಕ್ಸ್ ಇನ್ ಫ್ರಂಟ್ ಆಫ್ ದ ಗೇಟ್. ಅದು ಹೇಗೆ ಅಂತಂದ್ರೆ ಒಂದು 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 ಕನ್ಸು ನನ್ಸಾಗುತ್ತೆ ಇಲ್ವೋ ಅಂತ ಹ್ಮ್. ಗೊತ್ತಿಲ್ಲ. ಅದು ಅದು ಕಣ್ಣು ಮುಂದೆ ಇದ್ದಾಗ ಆ ಬೈಕ್ ಎಷ್ಟು ಪ್ರೇಷಿಯಸ್ ಅಂತಂದ್ರೆ ನನಗೆ ಅದು ಪ್ರಾಣ ನಂದು. ಆಮೇಲೆ ಹ್ಮ್. ನನ್ನ ಸ್ಟ್ರಗ್ಲಿಂಗ್ ಟೈಮಲ್ಲಿ ಈಗೇನು ಕರ್ನಾಟಕದಲ್ಲಿ ಒಂದು 8 ಧಾರಾವಾಹಿಗೆ ಹೀರೋ ಆಗಿ ಮಾಡಿದ್ದೀನಿ, ಬೇರೆ ಇದಕ್ಕೆ ಮಾಡಿದ್ದೀನಿ. ಹ್ಮ್. ಲುಕ್ ಟೆಸ್ಟಿಗೆ ಅಥವಾ ಎಲ್ಲದಕ್ಕೂ ಹೋಗಿರೋದು ಆ ಬೈಕಲ್ಲಿ ನಾನು. ನನ್ನ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗೋದು ನಾನು ಬೈಕ್. ನನ್ನ ಹತ್ರ ಹ್ಮ್. ಕಾರ್ ಇದ್ರೂ ಹ್ಮ್. ನಾನು ಆ ಬೈಕಲ್ಲಿ ಹೋಗ್ತೀನಿ ನನ್ನ ಲುಕ್ ಟೆಸ್ಟ್, ಬಿಕಾಸ್ ಇಟ್ ಇಸ್ ಲಕ್ಕಿ ಫಾರ್ ಲಕ್ಕಿ. ಮೀ. ಅದನ್ನ ನಾನು ನನ್ನ ನಂಬಿಕೆಸ್ತರಲ್ಲಿ ಮನೇಲಿ ಇಟ್ಟಿದ್ದೆ. ಹ್ಮ್. ಆ ಮನೆ ಕೆಲ್ಸದವನೇ ಎಲ್ಲೋ ತಗೊಂಡೋಗಿ ಆ ಬೈಕ್ನ ಕಳುವು ಮಾಡ್ತಾನೆ. ಹ್ಮ್. ಕಂಪ್ಲೇಂಟ್ ಕೊಟ್ಟು 1 ವರ್ಷ ಆಗಿದೆ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ. 1 ವರ್ಷದಿಂದ ಹ್ಮ್. ನಾನು ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ಗೆ. ಪೊಲೀಸ್ ಫೋನ್ ಎತ್ತಲ್ಲ. ಹ್ಮ್. ಏನಾಯ್ತು, ಕಳ್ಳ ಯಾರು ಅಂತಾನು ಹುಡ್ಕೊಟ್ಟಿದೀವಿ ನಾವು. ಹ್ಮ್. ಕಳ್ಳ ಯಾರು ತಗೊಂಡೋಗಿರೋದು ಅವನ್ನ ಸ್ಟೇಷನ್ ಕರ್ಸಿ ಅವನ ಫ್ಯಾಮಿಲಿ ಹತ್ರ ಮಾತಾಡಿದ್ದಾರೆ. ಇಲ್ಲಿವರೆಗೆ ನನ್ನ ಬೈಕು ಸಿಕ್ಕಿಲ್ಲ, ಅವನಿಗೆ ಶಿಕ್ಷೆನೂ ಆಗಿಲ್ಲ. ಈ ರೀತಿ ಸಿಸ್ಟಮ್ ಅಲ್ಲಿ ಇದೀವಿ ನಾವು. ಹ್ಮ್. ದಿಸ್ ಇಸ್ ದ ಸಿಸ್ಟಮ್. ಅದೇ ಸೆಲೆಬ್ರಿಟಿಗಳ ಮೇಲೆ ಯಾವ್ದಾದ್ರು ಆಪಾದನೆ ಬಂದಾಗ ಮೀಡಿಯಾ ಎಲ್ಲ ದೊಡ್ಡ ಟ್ರಯಲ್ ಆಗುತ್ತೆ, ಎಲ್ಲ ಇದಾಗುತ್ತೆ. ಅದೇ ನಮಗ್ ಕಷ್ಟ ಬಂದಾಗ ಈಗ ಹೇಳ್ಕೊಂಡಿದ್ದೀನಿ, ನಾನು ತಾವರೆಕೆರೆ ಪೊಲೀಸ್ ಸ್ಟೇಷನ್, ಎವ್ರಿ ಪೊಲೀಸ್ ಗೊತ್ತು. ಹ್ಮ್. ಅಲ್ಲಿ ಮುಂಚೆ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಚೇಂಜ್ ಆಗಿದ್ದಾರೆ, ಈಗ ಹೊಸಬ್ರು ಬಂದಿದ್ದಾರೆ. ನಾನು ಅವ್ರನ್ನ ಈಗ ಭೇಟಿ ಆಗ್ಬೇಕು. 1 ವರ್ಷದಿಂದ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ಅವ್ರ ಪ್ರಕಾರ ಏನು, ಯಾವ್ದೋ ಒಂದು ಹಳೆ ಬೈಕ್ ಕಳ್ದೋಗಿದೆ, ಬಟ್ ನನ್ನ ವ್ಯಾಲ್ಯೂಸ್ ಬೇರೆ. ಹೌದು. ನನಗೆ ಈಗಲೂ ನೆನೆಸ್ಕೊಂಡಾಗ ಕಣ್ಣೀರ್ ಬರುತ್ತೆ. ನಾನು ಬಿಡಲ್ಲ ಅಂತಾನೆ ಇದ್ದೀನಿ. ಹ್ಮ್. ನಾನು ಬಿಡಲ್ಲ, ನನಗೆ ಆ ಬೈಕ್ ಬೇಕು. ಬೇಕು. ಸೊ ಹಾಗಿದ್ದೀನಿ 1 ವರ್ಷದಿಂದ. ವೆನ್ ವಿ ಆರ್ ಇನ್ ಸಚ್ ಸಿಸ್ಟಮ್, ನಾನೀಗ ಈ ಕಂಪ್ಲೇಂಟ್ ನ ಈ ಟ್ರೋಲ್ ನ ತಗೊಂಡು ಹೋದ್ರೆ ಡು ಯು ಥಿಂಕ್ ಐ ವಿಲ್ ಗೆಟ್ ಅ ಅಂದ್ರೆ ಕ್ಲಾರಿಫಿಕೇಶನ್? ನೀವು ಸೈಬರ್ ಕ್ರೈಮ್ಗೂ ಹೋಗಿಲ್ಲ. ನಾನು ಹೋಗಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಐ ಸಿ ದ ಪಾಸಿಟಿವ್ ಸೈಡ್. ನಾನೇನ್ ಮಾಡಬೇಕು? ಹ್ಮ್. ನನಗೆ ಆಮೇಲೆ ಎಂಡ್ ಆಫ್ ದ ಡೇ ನನ್ನ ಅಪ್ಪ ಅಮ್ಮ ನಾನು ಮಾಡೋ ಕೆಲ್ಸದಿಂದ ಖುಷಿ ಆಗಿದ್ದಾರೆ ಅಂಡ್ ದೇ ಆರ್ ಪ್ರೌಡ್. ನಮ್ಮ ಹುಡುಗ ಅಂತ ಸಾಕು ನನಗೆ. ಬಟ್ ಓಕೆ, ಆ ಕಮೆಂಟ್ಸ್ ಕೆಟ್ಟದಾಗ ಮಾಡ್ತಾರೆ, ಟ್ರಾಲ್ ಕೆಟ್ಟದಾಗ ಮಾಡ್ತಾರೆ, ಓಕೆ. ಬಟ್ ಕೆಲವೊಂದ್ಸಲ ನಮ್ಮ ತನಕ ಅಲ್ಲ ಅಂದ್ರೂ ನಮ್ಮ ಮನೆಯವ್ರ ತನಕನೂ ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ. ಅದನ್ನ ನೋಡಿದಾಗ ಸಹಿಸ್ಕೊಳಕ್ ಆಗದೇ ಇಲ್ಲ. ಇದನ್ನೆಲ್ಲ ಹೇಗ್ ತಗೊಳ್ತೀರಾ? ನಾನು ಆಯ್ಕೆ ಮಾಡ್ಕೊಂಡಿರೋದು ಇದು. ಈ ಏನು ಈ ಕ್ಷೇತ್ರ ಏನಿದೆ, ಕಲಾಕ್ಷೇತ್ರ ಆಗ್ಲಿ, ನಾನು ಆಯ್ಕೆ ಮಾಡ್ಕೊಂಡಿರೋದು. ಮಾತಾಡ್ತಾರೆ, ಬೇಜಾರಾಗುತ್ತೆ, ಏನ್ ಮಾಡ್ಬೋದು ನಾನು? ಅಂದ್ರೆ ಮನೆಯವ್ರು ಏನು ಎಷ್ಟು ಜನನ, ನೀವ್ ಎಷ್ಟು ಜನನೇ ಇಷ್ಟು. ಈಗ ಏನಾಗುತ್ತೆ, ನಾನೀಗ ನನಗಿದು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ನಾನು ಯಾವಾಗ್ಲೂ ಈ ಕ್ಷೇತ್ರನ ಬಿಡ್ಬೇಕು. ಹೌದು. ಎಷ್ಟೋ ಜನ ಬಿಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾ ಬಿಟ್ಟಿದ್ದಾರೆ, ಈ ಕೆರಿಯರ್ನೇ ಬಿಟ್ಟಿದ್ದಾರೆ. ಇನ್ನು ಕೆಲವರು ಬರ್ತಾನೆ ಇಲ್ಲ ಬಿಕಾಸ್ ಆಫ್ ದಿಸ್. ಆಯ್ತಾ? ಈಗ ನಮ್ಮ ತಂದೆ ತಾಯಿ, ನಾನು ನಿಮಗೆ ಆಗ್ಲೇ ಹೇಳಿದೆ, ನಾನು ಮಾತಾಡ್ತಿರ್ಬೇಕಾದ್ರೆ, ಚಿಕ್ಕದ್ರಿಂದ ಬೆಲ್ಟ್ ದೊಣ್ಣೆನೆ ನಮಗೆ ಕೊಟ್ಟು ಬೆಳೆಸಿರೋದ್ರಿಂದ ದೇ ಹ್ಯಾವ್ ಮೇಡ್ ಅಸ್ ಬುಲೆಟ್ ಪ್ರೂಫ್. ನಾವು ಇದನ್ನ ಇವತ್ತಿಂದಲ್ಲ ನೋಡ್ತಾ ಇರೋದು. ನಂದೊಂದು ಪ್ರಿನ್ಸಿಪಲ್ ಇದೆ. ಇವ್ರಿಗೆಲ್ಲ ಉತ್ತರ ಏನ್ ಗೊತ್ತಾ? ಅದೇ ಪೇಜ್, ನಂದೇನು ಪೇಜ್ ಇದೆ, ಯಾರು ಗಣ್ಯರು ಈಗ ನಾವು ಮಾಡಿರೋ ಕೆಲ್ಸಕ್ಕೆ ಕರೆದು ಸನ್ಮಾನ ಮಾಡ್ತಾರಲ್ಲ, ಸೈಲೆಂಟ್ ಉತ್ತರ ಇದೆ. ಅವರು ಉರ್ಕೊಳ್ತಾ ಇರ್ಬೇಕು, ನಮಗಿಲ್ಲಿ ಸನ್ಮಾನ ಆಗ್ತಾ ಇರ್ಬೇಕು. ವಿಷಯ ಇಷ್ಟೇ. ಕೋಲ್ಡ್ ಆ ಮಧ್ಯದಲ್ಲಿ ಇರೋ ಪೇಷನ್ಸ್ ಇದೆಯಲ್ಲ, ಅದು ಬೇಕು ನಿಮಗೆ. ಇಲ್ಲ ಅಂತಂದ್ರೆ ಇವತ್ತು ನಮ್ಮಲ್ಲಿ ನಮ್ಮ ಕಲಾವಿದರು ಯಾರಿದ್ದಾರೆ, ಈಗ ದೊಡ್ಡ ದೊಡ್ಡ ಹೆಸರು ಮಾಡಿರೋರು, ನಾವಲ್ಲ, ಸುದೀಪ್ ಸರ್ ಆಗ್ಲಿ, ದರ್ಶನ್ ಸರ್ ಆಗ್ಲಿ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಿದ್ರೆ ಅವ್ರು ಇಷ್ಟ್ರ ಮಟ್ಟಕ್ಕೆ ಹೋಗಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಮುಂಚೆ ಎಲ್ಲ ಇಟ್ಸ್ ಅ ಗುಡ್ ಟೈಮ್. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಲಿ, ಅಂಬರೀಷ್, ವಿಷ್ಣುವರ್ಧನ್ ಸರ್ ಆಗ್ಲಿ, ಆಗ ಸೋಷಿಯಲ್ ಮೀಡಿಯಾ ಇಂಥದ್ದೆಲ್ಲ ಇರ್ಲಿಲ್ಲ. ಬಟ್ ಇವತ್ತು ದಿಸ್ ಇಸ್ ಫಾರ್ಚುನೇಟ್ ಹೇಳಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ದಿಸ್. ಬಟ್ ಐ ಡೋಂಟ್ ಥಿಂಕ್ ಸೊ. ನಮ್ಮ ವ್ಯಾಲ್ಯೂಸ್ ಏನಿದೆ ಇದು, ಐ ಡೋಂಟ್ ನೋ. ನಮ್ಮನ್ನ ಕರೆದು ಯಾರು ಇಂಟರ್ವ್ಯೂ ಮಾಡಬೇಕು ಮಾಡ್ತಾನೆ ಇದ್ದಾರೆ, ನಮ್ಮನ್ನ ಯಾರು ಕರೆದು ನಮ್ಮ ಕೆಲ್ಸಕ್ಕೆ ಸನ್ಮಾನ ಮಾಡಬೇಕು ಮಾಡ್ತಾನೆ ಇದ್ದಾರೆ. ಇವ್ರುಗಳು ಉರ್ಕೊಳ್ತಾನೆ ಇದ್ದಾರೆ ಅಂಡ್ ದೇ ಆರ್ ಮೇಕಿಂಗ್ ಮಿ ಫೇಮಸ್ ಅಷ್ಟೇ. ದೇ ಆರ್ ಮೇಕಿಂಗ್ ಮಿ ಫೇಮಸ್. ಆಮೇಲೆ ಇನ್ನೊಂದು ಸಂತೋಷ ಏನಂತಂದ್ರೆ, ನಾವು ರಿಪ್ಲೈ ಮಾಡ್ಬೇಕು ಅಂತಿಲ್ಲ. ಈ ಕಮೆಂಟ್ಸ್ ಗಳಿಗೆ ನಮ್ಮನ್ನ ಇಷ್ಟಪಡೋರು ಅವರೇ ಕೊಡ್ತಾರೆ ಉತ್ತರ ಇವ್ರುಗಳಿಗೆ. ಇವ್ರು ಯಾವ ಪದಗಳು ಬಳಸ್ತಾರೋ ಅದಕ್ಕಿಂತ ಇನ್ನು ಡಿಸೈನ್ ಪದಗಳಲ್ಲಿ ಕರೆಕ್ಟ್ ಆಗಿ ನೋಡಲೇ ಅದು ಇದು ಅಂತ. ಸೊ ನಮಗೇನಂತಂದ್ರೆ, ನಾವು ಕೂತ್ಕೊಂಡು ಊಟ ಮಾಡಿ ನಾವು ಮಲಗ್ತೀವಿ, ಇವ್ರದ್ದು ನಡೀತಾ ಇರುತ್ತೆ ಪೇಜ್ಗಳಲ್ಲಿ, ಇವ್ರದ್ದು ವಾರ್ಗಳು, ಅದೇನೋ ಫ್ಯಾನ್ ವಾರ್ ಅಂತ ಹೇಳ್ತಾರಲ್ಲ. ಸೊ ಸಂತೋಷ ಅಂದ್ರೆ ಇವ್ರುಗಳು ನೋಡಿದಾಗ ಬೇಜಾರಾಗುತ್ತೆ. ಬಟ್
ನಮ್ಮನ್ನ ಕವರ್ ಅಪ್ ಮಾಡ್ತಾರಲ್ಲ ಕೆಲವರು, ನಮಗೆ ಪ್ರೀತಿ ಕೊಟ್ಟಿದಾರಲ್ಲ ಅವ್ರು ಕವರ್ ಅಪ್ ಮಾಡಿ ಬಂದು ಅವ್ರಿಗೆ ಉತ್ತರ ಕೊಡ್ತಾರಲ್ಲ, ಆ ಖುಷಿನೂ ಆಗುತ್ತೆ. So it is, ಏನು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಫಾರ್ ಮೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.